ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ಮಾಡ್ತಾರೆ ದೇವರಿಗೆ ಗೊತ್ತು. ನಮ್ಮ ದೇಶದ ಏನು ಸೆನ್ಸಸ್ ಇದೆ ಅದನ್ನೇ 2011ನೇ ಇಸ್ವಿಯ ಸೆನ್ಸಸ್ ಪ್ರಕಾರ ಹೋಗ್ತಾ ಇದ್ದೀವಿ. 2021ಕ್ಕೆ ಮಾಡಬೇಕಾಗಿತ್ತು. ಈಗ 2025 ಇನ್ನೂ ಅದು ಶುರು ಮಾಡೋದಕ್ಕೆ ಯಾವುದೇ ಒಂದು ಲಕ್ಷಣ ಕಾಣ್ತಾ ಇಲ್ಲ. ಎಷ್ಟು ಬೇಜವಾಬ್ದಾರಿತನದಿಂದ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ. 140 ವರ್ಷಗಳಲ್ಲಿ ಇದೇ ಪ್ರಥಮ ಬಾರಿಗೆ ಸೆನ್ಸಸ್ ಆಗದೇ ಇರುವಂಥದ್ದು. ಎಷ್ಟು ಉದಾಸೀನತೆ ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ ಅಂದರೆ ಅವರಿಗೆ ಅಂಕಿಅಂಶಗಳು ಬೇಡ, ನೈಜ ಪರಿಸ್ಥಿತಿ ಗೊತ್ತಾಗಬಾರ್ದು ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಟೀಕೆ ಮಾಡಬೇಕಾಗ್ತದೆ. ಸೊ ಅವ್ರಿಗೆ ನಾವು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮಗೆ ಏನು ಒಂದು ಜಾತಿ ಗಣತಿ ಮಾಡಿರ್ತಕ್ಕಂಥದ್ದು ಅಂದರೆ ಸಾಮಾಜಿಕ ಶೈಕ್ಷಣಿಕ ಒಂದು ವಿಷಯದ ಆಧಾರದ ಮೇಲೆ ರಾಜ್ಯದ ಒಂದು ಸ್ಥಿತಿಗತಿ ಏನು ಅಂಥೇಳಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದು ಮಾಡಿರುವಂಥದ್ದು. ಅದು 10 ವರ್ಷ ಆಗಿದ್ದರೂ ಕೂಡ ಅದು ಪ್ರಸ್ತುತತೆ ಇದೆ. ಯಾಕೆಂತ ಹೇಳಿದ್ರೆ ನಮಗೆ ಒಂದು ಅಂದಾಜಿನ ಲೆಕ್ಕ ಸಿಗ್ತದೆ. ಅದರ ನಂತರ ಈಗ ವರದಿ ಬರಲಿ. ವರದಿ ನಾವು ಈಗ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಅನುಮೋದನೆ ಆದ ನಂತರ ಅದು ಎಲ್ಲರೂ ಚರ್ಚೆ ಮಾಡಲಿ, ಸದನದಲ್ಲೂ ಚರ್ಚೆ ಮಾಡಲಿ, ಸದನದ ಹೊರಗಡೆ ಚರ್ಚೆ ಮಾಡಲಿ. ಇವತ್ತು ಅಂತಿಮವಾಗಿ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕಾದ್ರೆ ವೈಜ್ಞಾನಿಕ ಆಧಾರದ ಮೇಲೆ ಅಂಕಿ ಅಂಶಗಳ ಮೇಲೆ ವೈಜ್ಞಾನಿಕವಾಗಿ ನಾವು ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು. ಯಾರೋ ಇಷ್ಟಾನುಸಾರ ಅಥವಾ ಯಾರೋ ಒಂದು ಅವರ ಒಂದು ವೈಯಕ್ತಿಕವಾದಂಥ ಒಂದು ಆಸಕ್ತಿಗಳ ಮೇಲೆ ಆಗಬಾರ್ದು. ಅದಕ್ಕೋಸ್ಕರನೇ ಈ ಒಂದು ಲೆಕ್ಕ ನಮ್ಗೆ ಬೇಕಾಗಿದೆ. ಆದ್ದರಿಂದ ಇದನ್ನು ನಾವು ಅದನ್ನು ನೋಡಿಕೊಂಡು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಹೋಗುತ್ತೆ. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರೋರು ಅದು ಮಾಡ್ತಾರೆ. ಯಾರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರೋದಿಲ್ಲ ಅವರು ಇದರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ, ಗಲಾಟೆ ಎಬ್ಬಿಸ್ತಾರೆ, ವೈಷಮ್ಯವನ್ನು ಹೆಚ್ಚು ಮಾಡ್ತಾರೆ. ಅದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವಂಥ ಜನ. ಅದರಲ್ಲಿ ಪ್ರಮುಖರು ಯಾರು ಅಂತ ಹೇಳಿದ್ರೆ RSS ಮತ್ತು BJP. ಈಗ ಸರ್ಕಾರದ ಒಳಗಡೆ ಇರ್ತಕ್ಕಂಥ ಸಚಿವರು ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ವಾಗಾದ್ರೆ ಸಾಕಷ್ಟು ಜನ ವಿರೋಧ ಮಾಡಿದ್ರಲ್ಲ. ಇವರು ಭಿನ್ನಾಭಿಪ್ರಾಯಗಳು ಚರ್ಚೆ ಮಾಡೋದಕ್ಕೆ ಅಭಿಪ್ರಾಯಗಳು ಕೊಡ್ಬೋದು. ಅದು ಅದರ ಬಗ್ಗೆ ನಾನು ಮಾತಾಡೋದಿಲ್ಲ, ಅಭಿಪ್ರಾಯಗಳು ಕೊಡಲಿ. ಆದರೆ ಇದು ಏನೇನೋ ಇದ್ರ ಬಗ್ಗೆ ಮೊದಲನೇ ಟೀಕೆ ಮಾಡಿಬಿಡೋದು. ಇದು ಸಿದ್ದರಾಮಯ್ಯ ಅವರು ತಯಾರು ಮಾಡಿರುವಂಥ ವರದಿ, ಅವ್ರು ಹೇಳಿದ್ದನ್ನು ಮಾಡಿದ್ದಾರೆ, ಇನ್ನೊಂದು ಇದೆಲ್ಲ ಅನಾವಶ್ಯಕ. ಯಾಕಂತ ಹೇಳಿದ್ರೆ ಅವ್ರಿಗೆ ಇದರಿಂದ ಏನು ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಸರ್ಕಾರ ಬದ್ಧತೆಯಿಂದ ಇದೆ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ನೀತಿ ನಿಲುವು ಇದು. ಮೊನ್ನೆ AICC ಅಧಿವೇಶನದಲ್ಲೂ ಕೂಡ ರಾಹುಲ್ ಗಾಂಧಿಯವರು ಕೂಡ ಮಾತನಾಡಿದ್ದಾರೆ. ಇಡೀ ದೇಶದಲ್ಲಿ ಆಗಬೇಕು, ಯಾರ್ಯಾರು ವಸ್ತುಸ್ಥಿತಿ ಅವ್ರ ಸ್ಥಿತಿಗತಿ ಏನಿದೆ, ಯಾವ ರೀತಿಯಾಗಿದ್ದಾರೆ, ಯಾರು ಮುಂದೆ ಹೋಗಿದ್ದಾರೆ, ಯಾರು ಹಿಂದೆ ಬಿದ್ದಿದ್ದಾರೆ, ಯಾರನ್ನು ಮುಂದೆ ತಗೊಂಡು ಹೋಗಬೇಕು, ಯಾರಿಗೆ ಹೆಚ್ಚಿನ ನೆರವು ನೀಡಬೇಕು, ಇದು ಮುಖ್ಯ ತಾನೇ. ಅದನ್ನು ಇವತ್ತು ಇದು ನಮ್ಮ ಬದ್ಧತೆ ಇರುವಂಥ ನಮ್ಮ ಒಂದು ಪಕ್ಷದ ಸೈದ್ಧಾಂತಿಕ ಕೂಡ ಇದು ಹತ್ತಿರ ಇರುವಂಥದ್ದು ಮತ್ತು ಇದ್ರ ಬಗ್ಗೆ ನಮಗೆ ಬದ್ಧತೆ ಇದೆ. BJP ಥರ ಡೋಂಗಿತನ ನಾವು ಮಾಡೋದಿಲ್ಲ. ಅಧಿಕೃತಗೊಳಿಸೋದಕ್ಕಿಂತ ಅದರಲ್ಲಿರುವಂಥ ದತ್ತಾಂಶಗಳನ್ನು ಸಾರ್ವಜನಿಕಗೊಳಿಸಲಿಕ್ಕೆ ವಿಶೇಷ ಆಸಕ್ತಿ ತೋರ್ತಾ ಇದೆ ಸರ್ಕಾರ ಅನ್ನೋಂಥದ್ದು. ಅದೇ ದತ್ತಾಂಶಗಳು ಹೊರಗೆ ಬರೋಕ್ಕೆ ಎಲ್ಲರಿಗೂ ಗೊತ್ತಾಗಲಿ, ನೋಡಲಿ, ನೀವು ಚರ್ಚೆ ಮಾಡಿ. ಸುಮ್ಮನೆ ಅದರಲ್ಲಿ ಏನೇನೋ ಮಾತಾಡ್ಬಿಡೋದು, ಏನೇನೋ ಹೇಳ್ಬಿಡೋದು. ಮತ್ತು ಯಾವುದನ್ನು ಕೂಡ ಹಂಗಂದ್ರೆ ಈಗ ಸೆನ್ಸಸ್ಸೇ ಮಾಡಿಲ್ಲ ನಮ್ಮ ದೇಶದಲ್ಲಿ. ಈಗ ಯಾವ ದತ್ತಾಂಶ ಈ ದೇಶ ನಡೀತಾ ಇದೆ ಯಾರೋ ಗೊತ್ತಿದೆ? 1800 ಬಹುಶಃ 70ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು ಸೆನ್ಸಸ್. ಎಂಥ ವಿಶ್ವ ಯುದ್ಧಗಳು ಬಂದಾಗ ಅಥವಾ ದೊಡ್ಡ ಅನೇಕ ಒಂದು ಕೆಟ್ಟ ಪರಿಸ್ಥಿತಿಗಳು ಬಂದಾಗಲೂ ಕೂಡ ಸೆನ್ಸಸ್ಸನ್ನು ಮಾಡದೇ ಇರುವಂಥ ಒಂದು ಸಂದರ್ಭ ಬಂದಿರಲಿಲ್ಲ. ಈ ಮೋದಿ ಸರ್ಕಾರ ಅದನ್ನು ಮಾಡೋದನ್ನು ಕೈ ಬಿಟ್ಟಿದ್ದಾರೆ, ಆಯಿತಾ? ಅದಕ್ಕೀಗ ನಾವು ಸೆನ್ಸಸ್ ಮಾಡಿದ್ರೆ ಚೆನ್ನಾಗಿರೋದು. ನಾವು ಸೆನ್ಸಸ್ನಲ್ಲೇ ಸೇರಿಸಿ ಅಂತ ನಾವು ಹೇಳ್ತಾ ಇದ್ದೀವಿ. ನೋಡೋಣ, ಅದು ವೈಜ್ಞಾನಿಕವಾಗಿ ಮಾಡಿಲ್ಲ ಇವರು ಸಿದ್ದರಾಮಯ್ಯ ಇದೆಲ್ಲ ನೋಡಿ. ಅವರಿಗೆ ಯಾರು ಹೇಳ್ತಾರೆ, ಅಶೋಕ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ, ಅವರಿಗೆ ಬದ್ಧತೆ ಇಲ್ಲ ರೀ. ಅವ್ರಿಗೆ ಇದು ಆಗಬಾರ್ದು, ಆಯಿತಾ? ಇದು ನಾವು ಮಾಡೋದಕ್ಕೆ ಹೊರಟಿರೋದ್ರಿಂದ ಅದು ಅವ್ರಿಗೆ ಇಷ್ಟನೂ ಇಲ್ಲ. ಹೇಗಾದರೂ ಮಾಡಿ ಇದರಲ್ಲಿ ನಾವು ಇದನ್ನು ಕೆಡಿಸ್ಬೇಕು, ಹಾಳು ಮಾಡಬೇಕು ಅಂತ ಅಷ್ಟೇ. ನಾವು ಸಂಪುಟ ನೋಡಿ ವರದಿಯನ್ನು ಒಪ್ಪಿಗೆ ಆದ ನಂತರ ತಾನೇ ಎಲ್ಲರೂ ಕರೆಯೋದು. ಸದನದಲ್ಲೇ ಇಡೋಣ, ಎಲ್ಲರೂ ಚರ್ಚೆ ಮಾಡಲಿ. ನೋಡಿ, ಚರ್ಚೆಗೆ ಅಭಿಪ್ರಾಯಗಳಿಗೆ ಮುಕ್ತವಾಗಿದ್ದೇವೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇವರ ಉದ್ದೇಶನೇ ಒಳ್ಳೆಯದಲ್ಲ ತಾನೇ. ಇವರಿಗೆ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರು, ಬಡವರಿಗೆ ಏಳಿಗೆ ಆಗಬಾರ್ದು. ಇವರ ಒಂದು RSS ಸಿದ್ಧಾಂತ ಏನು ಸ್ವಲ್ಪ ನೋಡಿದ್ದೀರಾ? ಅವ್ರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅವ್ರು ಮುಖ್ಯ ಅಲ್ಲ, ಅವ್ರಿಗೆ ಗೋಲ್ವಲ್ಕರ್ ಮುಖ್ಯ. ಸುಮ್ಮನೆ ನಿಮ್ಮ ಮುಖಕ್ಕೋಸ್ಕರ ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸು, ಪಟೇಲ್ ಹೇಳೋದು. ಮೂಲ ಸಿದ್ಧಾಂತನೇ ಬೇರೆ ಅವ್ರದ್ದು. ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ಮಾಡ್ತಾರೆ ದೇವರಿಗೆ ಗೊತ್ತು. ನಮ್ಮ ದೇಶದ ಏನು ಸೆನ್ಸಸ್ ಇದೆ
ಅದನ್ನೇ 2011ನೇ ಇಸ್ವಿಯ ಸೆನ್ಸಸ್ ಪ್ರಕಾರ ಹೋಗ್ತಾ ಇದ್ದೀವಿ. 2021ಕ್ಕೆ ಮಾಡಬೇಕಾಗಿತ್ತು. ಈಗ 2025 ಇನ್ನೂ ಅದು ಶುರು ಮಾಡೋದಕ್ಕೆ ಯಾವುದೇ ಒಂದು ಲಕ್ಷಣ ಕಾಣ್ತಾ ಇಲ್ಲ. ಎಷ್ಟು ಬೇಜವಾಬ್ದಾರಿತನದಿಂದ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ. 140 ವರ್ಷಗಳಲ್ಲಿ ಇದೇ ಪ್ರಥಮ ಬಾರಿಗೆ ಸೆನ್ಸಸ್ ಆಗದೇ ಇರುವಂಥದ್ದು. ಎಷ್ಟು ಉದಾಸೀನತೆ ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ ಅಂದರೆ ಅವ್ರಿಗೆ ಅಂಕಿಅಂಶಗಳು ಬೇಡ, ನೈಜ ಪರಿಸ್ಥಿತಿ ಗೊತ್ತಾಗಬಾರ್ದು ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಟೀಕೆ ಮಾಡಬೇಕಾಗ್ತದೆ. ಸೊ ಅವ್ರಿಗೆ ನಾವು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮಗೆ ಏನು ಒಂದು ಜಾತಿ ಗಣತಿ ಮಾಡಿರ್ತಕ್ಕಂಥದ್ದು ಅಂದರೆ ಸಾಮಾಜಿಕ ಶೈಕ್ಷಣಿಕ ಒಂದು ವಿಷಯದ ಆಧಾರದ ಮೇಲೆ ರಾಜ್ಯದ ಒಂದು ಸ್ಥಿತಿಗತಿ ಏನು ಅಂಥೇಳಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಅದು ಮಾಡಿರುವಂಥದ್ದು. ಅದು 10 ವರ್ಷ ಆಗಿದ್ದರೂ ಕೂಡ ಅದು ಪ್ರಸ್ತುತತೆ ಇದೆ. ಯಾಕೆಂತ ಹೇಳಿದ್ರೆ ನಮಗೆ ಒಂದು ಅಂದಾಜಿನ ಲೆಕ್ಕ ಸಿಗ್ತದೆ. ಅದ ನಂತರ ಈಗ ವರದಿ ಬರಲಿ. ವರದಿ ನಾವು ಈಗ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಅನುಮೋದನೆ ಆದ ನಂತರ ಅದು ಎಲ್ಲರೂ ಚರ್ಚೆ ಮಾಡಲಿ, ಸದನದಲ್ಲೂ ಚರ್ಚೆ ಮಾಡಲಿ, ಸದನದ ಹೊರಗಡೆ ಚರ್ಚೆ ಮಾಡಲಿ. ಇವತ್ತು ಅಂತಿಮವಾಗಿ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕಾದ್ರೆ ವೈಜ್ಞಾನಿಕ ಆಧಾರದ ಮೇಲೆ ಅಂಕಿ ಅಂಶಗಳ ಮೇಲೆ ವೈಜ್ಞಾನಿಕವಾಗಿ ನಾವು ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು. ಯಾರೋ ಇಷ್ಟಾನುಸಾರ ಅಥವಾ ಯಾರೋ ಒಂದು ಅವರ ಒಂದು ವೈಯಕ್ತಿಕವಾದಂಥ ಒಂದು ಆಸಕ್ತಿಗಳ ಮೇಲೆ ಆಗಬಾರ್ದು. ಅದಕ್ಕೋಸ್ಕರನೇ ಈ ಒಂದು ಲೆಕ್ಕ ನಮ್ಗೆ ಬೇಕಾಗಿದೆ. ಆದ್ದರಿಂದ ಇದನ್ನು ನಾವು ಅದನ್ನು ನೋಡಿಕೊಂಡು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಹೋಗುತ್ತೆ. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರೋರು ಅದು ಮಾಡ್ತಾರೆ. ಯಾರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರೋದಿಲ್ಲ ಅವರು ಇದರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ, ಗಲಾಟೆ ಎಬ್ಬಿಸ್ತಾರೆ, ವೈಷಮ್ಯವನ್ನು ಹೆಚ್ಚು ಮಾಡ್ತಾರೆ. ಅದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವಂಥ ಜನ. ಅದರಲ್ಲಿ ಪ್ರಮುಖರು ಯಾರು ಅಂತ ಹೇಳಿದ್ರೆ RSS ಮತ್ತು BJP. ಈಗ ಸರ್ಕಾರದ ಒಳಗಡೆ ಇರ್ತಕ್ಕಂಥ ಸಚಿವರು ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ವಾ? ಹಾಗಾದ್ರೆ ಸಾಕಷ್ಟು ಜನ ವಿರೋಧ ಮಾಡಿದ್ರಲ್ಲ ಇವರು. ಭಿನ್ನಾಭಿಪ್ರಾಯಗಳು ಚರ್ಚೆ ಮಾಡೋದಕ್ಕೆ ಅಭಿಪ್ರಾಯಗಳು ಕೊಡ್ಬೋದು. ಅದು ಅದರ ಬಗ್ಗೆ ನಾನು ಮಾತಾಡೋದಿಲ್ಲ, ಅಭಿಪ್ರಾಯಗಳು ಕೊಡಲಿ. ಆದರೆ ಇದು ಏನೇನೋ ಇದ್ರ ಬಗ್ಗೆ ಮೊದಲನೇ ಟೀಕೆ ಮಾಡಿಬಿಡೋದು. ಇದು ಸಿದ್ದರಾಮಯ್ಯ ಅವರು ತಯಾರು ಮಾಡಿರುವಂಥ ವರದಿ, ಅವ್ರು ಹೇಳಿದ್ದನ್ನು ಮಾಡಿದ್ದಾರೆ, ಇನ್ನೊಂದು ಇದೆಲ್ಲ ಅನಾವಶ್ಯಕ. ಯಾಕಂತ ಹೇಳಿದ್ರೆ ಅವ್ರಿಗೆ ಇದರಿಂದ ಏನು ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಸರ್ಕಾರ ಬದ್ಧತೆಯಿಂದ ಇದೆ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ನೀತಿ ನಿಲುವು ಇದು. ಮೊನ್ನೆ AICC ಅಧಿವೇಶನದಲ್ಲೂ ಕೂಡ ರಾಹುಲ್ ಗಾಂಧಿಯವರು ಕೂಡ ಮಾತನಾಡಿದ್ದಾರೆ. ಇಡೀ ದೇಶದಲ್ಲಿ ಆಗಬೇಕು, ಯಾರ್ಯಾರು ವಸ್ತುಸ್ಥಿತಿ ಅವ್ರ ಸ್ಥಿತಿಗತಿ ಏನಿದೆ, ಯಾವ ರೀತಿಯಾಗಿದ್ದಾರೆ, ಯಾರು ಮುಂದೆ ಹೋಗಿದ್ದಾರೆ, ಯಾರು ಹಿಂದೆ ಬಿದ್ದಿದ್ದಾರೆ, ಯಾರನ್ನು ಮುಂದೆ ತಗೊಂಡು ಹೋಗಬೇಕು, ಯಾರಿಗೆ ಹೆಚ್ಚಿನ ನೆರವು ನೀಡಬೇಕು, ಇದು ಮುಖ್ಯ ತಾನೇ. ಅದನ್ನು ಇವತ್ತು ಇದು ನಮ್ಮ ಬದ್ಧತೆ ಇರುವಂಥ ನಮ್ಮ ಒಂದು ಪಕ್ಷದ ಸೈದ್ಧಾಂತಿಕ ಕೂಡ ಇದು ಹತ್ತಿರ ಇರುವಂಥದ್ದು ಮತ್ತು ಇದ್ರ ಬಗ್ಗೆ ನಮಗೆ ಬದ್ಧತೆ ಇದೆ. BJP ಥರ ಡೋಂಗಿತನ ನಾವು ಮಾಡೋದಿಲ್ಲ. ವರದಿಯನ್ನ ಅಧಿಕೃತಗೊಳಿಸೋದಕ್ಕಿಂತ ಅದರಲ್ಲಿರುವಂಥ ದತ್ತಾಂಶಗಳನ್ನ ಸಾರ್ವಜನಿಕಗೊಳಿಸಲಿಕ್ಕೆ ವಿಶೇಷ ಆಸಕ್ತಿ ತೋರ್ತಾ ಇದೆ ಸರ್ಕಾರ ಅನ್ನೋಂಥದ್ದು. ಅದೇ ದತ್ತಾಂಶಗಳು ಹೊರಗೆ ಬರೋಕ್ಕೆ ಎಲ್ಲರಿಗೂ ಗೊತ್ತಾಗಲಿ, ನೋಡಲಿ, ನೀವು ಚರ್ಚೆ ಮಾಡಿ. ಸುಮ್ಮನೆ ಅದರಲ್ಲಿ ಏನೇನೋ ಮಾತಾಡ್ಬಿಡೋದು, ಏನೇನೋ ಹೇಳ್ಬಿಡೋದು. ಮತ್ತು ಯಾವುದನ್ನು ಕೂಡ ಹಂಗಂದ್ರೆ ಈಗ ಸೆನ್ಸಸ್ಸೇ ಮಾಡಿಲ್ಲ ನಮ್ಮ ದೇಶದಲ್ಲಿ. ಈಗ ಯಾವ ದತ್ತಾಂಶ ಈ ದೇಶ ನಡೀತಾ ಇದೆ ಯಾರೋ ಗೊತ್ತಿದೆ? 1800 ಬಹುಶಃ 70ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು ಸೆನ್ಸಸ್. ಎಂಥ ವಿಶ್ವ ಯುದ್ಧಗಳು ಬಂದಾಗ ಅಥವಾ ದೊಡ್ಡ ಅನೇಕ ಒಂದು ಕೆಟ್ಟ ಪರಿಸ್ಥಿತಿಗಳು ಬಂದಾಗಲೂ ಕೂಡ ಸೆನ್ಸಸ್ಸನ್ನು ಮಾಡದೇ ಇರುವಂಥ ಒಂದು ಸಂದರ್ಭ ಬಂದಿರಲಿಲ್ಲ. ಈ ಮೋದಿ ಸರ್ಕಾರ ಅದನ್ನು ಮಾಡೋದನ್ನು ಕೈ ಬಿಟ್ಟಿದ್ದಾರೆ, ಆಯಿತಾ? ಅದಕ್ಕೀಗ ನಾವು ಸೆನ್ಸಸ್ ಮಾಡಿದ್ರೆ ಚೆನ್ನಾಗಿರೋದು. ನಾವು ಸೆನ್ಸಸ್ನಲ್ಲೇ ಸೇರಿಸಿ ಅಂತ ನಾವು ಹೇಳ್ತಾ ಇದ್ದೀವಿ. ನೋಡೋಣ, ಅದು ವೈಜ್ಞಾನಿಕವಾಗಿ ಮಾಡಿಲ್ಲ. ಇವರು ಸಿದ್ದರಾಮಯ್ಯ ಮೂಗಿ ನೇರಕ್ಕೆ ಮಾಡಿಸಿದ್ದಾರೆ. ಇದೆಲ್ಲ ನೋಡಿ ಅವ್ರಿಗೆ ಯಾರು ಹೇಳ್ತಾರೆ, ಅಶೋಕ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ, ಅವರಿಗೆ ಬದ್ಧತೆ ಇಲ್ಲ ರೀ. ಅವ್ರಿಗೆ ಇದು ಆಗಬಾರ್ದು, ಆಯಿತಾ? ಇದು ನಾವು ಮಾಡೋದಕ್ಕೆ ಹೊರಟಿರೋದ್ರಿಂದ ಅದು ಅವ್ರಿಗೆ ಇಷ್ಟನೂ ಇಲ್ಲ. ಹೇಗಾದರೂ ಮಾಡಿ ಇದರಲ್ಲಿ ನಾವು ಇದನ್ನು ಕೆಡಿಸ್ಬೇಕು, ಹಾಳು ಮಾಡಬೇಕು ಅಂತ ಅಷ್ಟೇ. ಕರಿಬೇಕಾಗಿತ್ತು, ಒಂದು ವಿಶ್ವಾಸಕ್ಕೆ ತಗೋಬೇಕಾಗಿತ್ತು. ನಾವು ಸಂಪುಟ ನೋಡಿ ವರದಿಯನ್ನು ಒಪ್ಪಿಗೆ ಆದ ನಂತರ ತಾನೇ ಎಲ್ಲರೂ ಕರೆಯೋದು. ಸದನದಲ್ಲೇ ಇಡೋಣ, ಎಲ್ಲರೂ ಚರ್ಚೆ ಮಾಡಲಿ. ನೋಡಿ, ಚರ್ಚೆಗೆ ಅಭಿಪ್ರಾಯಗಳಿಗೆ ಮುಕ್ತವಾಗಿದ್ದೇವೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇವರ ಉದ್ದೇಶನೇ ಒಳ್ಳೆಯದಲ್ಲ ತಾನೆ. ಇವರಿಗೆ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರು, ಬಡವರಿಗೆ ಏಳಿಗೆ ಆಗಬಾರ್ದು. ಇವರ ಒಂದು RSS ಸಿದ್ಧಾಂತ ಏನು ಸ್ವಲ್ಪ ನೋಡಿದ್ದೀರಾ? ಅವ್ರಿಗೆ ನೇತಾಜಿ ಸುಭಾಷ್ ಬೋಸ್, ಭಗತ್ ಸಿಂಗ್ ಅವ್ರು ಮುಖ್ಯ ಅಲ್ಲ, ಅವ್ರಿಗೆ ಗೋಲ್ವಲ್ಕರ್ ಮುಖ್ಯ. ಸುಮ್ಮನೆ ನಿಮ್ಮ ಮುಖಕ್ಕೋಸ್ಕರ ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸು, ಪಟೇಲ್ ಹೇಳೋದು ಮೂಲ ಸಿದ್ಧಾಂತನೇ ಬೇರೆ ಅವ್ರದ್ದು.